ಎಲ್ಲರಿಗೂ ನಮಸ್ಕಾರ. ಇದು ಕೊಯಮತ್ತೂರು ಶ್ರೀ ಇಂಜಿನಿಯರಿಂಗ್ ಹಾಲೋ ಬ್ಲಾಕ್ ಮಿಷಿನ್ ಮ್ಯಾನುಫ್ಯಾಕ್ಚರಿಂಗ್. ನನ್ನ ಫ್ಯಾಕ್ಟ್ರಿಯಲ್ಲಿ ನಾನು ಕನ್ಸ್ಟ್ರಕ್ಷನ್ ಸಂಬಂಧಪಟ್ಟ ತುಂಬ ಮಿಷಿನ್ ತಯಾರು ಮಾಡ್ತಾ ಇದ್ದೀವಿ. ಪೇವರ್ ಬ್ಲಾಕ್ ಮಿಷಿನು, ಇಂಟರ್ಲಾಕ್ ಮಿಷಿನು, ಹಾಲೋ ಬ್ಲಾಕ್ ಮಿಷಿನು, ಸಾಲ್ಟ್ ಬ್ಲಾಕ್ ಮಿಷಿನು, ಆಮೇಲೆ ಫ್ಲೈಯಾಸ್ ಬ್ರಿಕ್ ಮೇಕ್ ಮಿಷಿನು, ಹಾಗೆ ತುಂಬ ಮಿಷಿನ್ ತಯಾರು ಮಾಡ್ತಾ ಇದ್ವಿ. ಇವತ್ತು ನೋಡೋದು ಪೇವರ್ ಬ್ಲಾಕ್ ಮಿಷಿನ್. ಬನ್ನಿ ಅದ್ರ ಬಗ್ಗೆ ನೋಡೋಣ. ಇದುವೇ ಪೇವರ್ ಬ್ಲಾಕ್ಸ್. ಇದೇ ಪೇವರ್ ಬ್ಲಾಕ್ಸ್ ಬ್ರಿಕ್. ಇದು ತಯಾರು ಮಾಡೋಕ್ಕೆ ನಮಗೆ 2 ವೈಬ್ರೇಟ್ ಟೇಬಲ್ ಬೇಕು. ಇದೊಂದು ಬೇಕು. ಇದು ಫಸ್ಟ್ ಲೇಯರ್ಗೆ ಕಲರ್ ಮಿಕ್ಸರ್ಗೆ, ಇದು ಸೆಕೆಂಡ್ ಲೇಯರ್ ಕಾಂಕ್ರೀಟ್ ಮಿಕ್ಸರ್ಗೆ. ಹಾಗೆ 2 ಟೇಬಲ್ ಬೇಕು. 1 ಟೇಬಲ್ಗೆ ಪವರ್ 3 HP ಬರುತ್ತೆ, ಮೋಟರ್ ಪವರ್ 3 HP ಬರುತ್ತೆ. 2 ಟೇಬಲ್ ಸೇರಿ 6 HP. ಆಮೇಲೆ ನೆಕ್ಸ್ಟ್ ಇದು ಕಲರ್ ಮಿಕ್ಸರ್ ಈ ತರ ಬರುತ್ತೆ. ಇದಕ್ಕೆ 3 HP ಮೋಟರ್ ಬೇಕು. ಇದು ಒಳಗಡೆ 3 ಹ್ಯಾಂಡ್ ಬರುತ್ತೆ ಮಿಕ್ಸ್ ಮಾಡೋಕ್ಕೆ. ಇಲ್ಲಿ ನೋಡಿ 3 ಹ್ಯಾಂಡ್ ಬರುತ್ತೆ, ಸೆಂಟರ್ ಒಂದು, ಆ ಕಡೆ ಒಂದು, ಈ ಕಡೆ ಒಂದು. ಇದಕ್ಕೂ 3 HP ಮೋಟರ್ ಬರುತ್ತೆ. ಒಳಗಡೆ ಬೆಲ್ಟ್ ತರ ಸಿಸ್ಟಮ್, ಇಲ್ಲಿ ನೋಡೋಕೆ ಗೊತ್ತದೆ ನಿಮಗೆ. ಬೆಲ್ಟ್ ತರ ಸಿಸ್ಟಮ್ ಬರುತ್ತೆ. ಒಳಗಡೆ ಜಾಯಿಂಟಿಂಗು, ಈ ಕಡೆ ಗೀರ್ ಬಾಕ್ಸ್ ಬರುತ್ತೆ, ಅದು ಬೆಲ್ಟು, 2 ಕನೆಕ್ಟಿಂಗ್. ಅದಕ್ಕೋಸ್ಕರ ಇದು ಒಳಗಡೆ ಗೀರ್ ಆಯಿಲ್ ಹಾಕಬೇಕು. ಆಮೇಲೆ ನೆಕ್ಸ್ಟ್ ಸೆಕೆಂಡ್ ಲೇಯರ್ಗೆ ಈ ತರ ಮಿಕ್ಸರ್ ಬೇಕು. ಇದು ಸೆಕೆಂಡ್ ಲೇಯರ್ ಮಿಕ್ಸರ್. ಇದು ಕಾಂಕ್ರೀಟ್ ಮಿಕ್ಸರ್ ಸೆಕೆಂಡ್ ಲೇಯರ್ ಈ ತರ ಬರುತ್ತೆ. ನೆಕ್ಸ್ಟ್ ಇದು ಬಿಟ್ಟು ಪ್ಯಾನ್ ಮಿಕ್ಸರ್ ಒಂದು ಬರುತ್ತೆ, ಆ ತರ ಬರುತ್ತೆ. ಪ್ಯಾನ್ ಮಿಕ್ಸರ್ ಸ್ವಲ್ಪ ಮಿಕ್ಸಿಂಗ್ ನಮ್ಗೆ ಒಳ್ಳೆ ಸಿಗುತ್ತೆ. ಇದು ಬಟ್ ಒಂದು 95% ಅಷ್ಟೇ, ಮಿಕ್ಸಿಂಗ್ ಮಾತ್ರ 95%. ಯಾಕಂದ್ರೆ ಒಳಗಡೆ ಮಿಕ್ಸ್ ಮಾಡೋ ಟೈಮಿಗೆ ಅದು ಪಕ್ಕ ಮಿಕ್ಸ್ ಆಗಲ್ಲ. ಇದು ಮೇಲೆ ಹೋಗಿ ಕೆಳಗೆ ಬೀಳುತ್ತೆ, ಆ ಥರ ಬೆಸ್ಟು. ಬಟ್ ಪ್ಯಾನ್ ಮಿಕ್ಸರ್ ಅಂದರೆ ಒಳ್ಳೆ ಮಿಕ್ಸಿಂಗ್ ಆಗುತ್ತೆ. ಒಳಗಡೆ ಮಿಕ್ಸಿಂಗ್ ಆಗಿ ಹೊರಗೆ ಬರುತ್ತೆ. ಬಟ್ ಪ್ಯಾನ್ ಮಿಕ್ಸರ್ ಒಳ್ಳೇದು ಪೇರ್ ಬ್ಲಾಕ್ಕು. ಇದಕ್ಕೆ ಟೇಬಲ್ 2, 1 ಕಲರ್ ಮಿಕ್ಸರು, 1 ಕಾಂಕ್ರೀಟ್ ಮಿಕ್ಸರು. ಆಮೇಲೆ ಈ ಸೈಡ್ಗೆ ಸಪೋರ್ಟ್ ಸ್ಟೂಲ್ ಒಂದು ಬರುತ್ತೆ, ಸೈಡ್ಗೆ ವರ್ಕಿಂಗ್ ಸ್ಟ್ಯಾಂಡ್ ಒಂದು ಬರುತ್ತೆ. ಇದಕ್ಕೆ ಅದು 3 ಬೇಕು. 3 ವರ್ಕಿಂಗ್ ಸ್ಟ್ಯಾಂಡು, ಟೇಬಲ್ 2, ಕಲರ್ ಮಿಕ್ಸರು, ಕಾಂಕ್ರೀಟ್ ಮಿಕ್ಸರು. ಇದು ಮಿಷಿನರಿ ಸಂಬಂಧಪಟ್ಟ ಐಟಮ್ಸು. ನೆಕ್ಸ್ಟ್ ಮೋಲ್ಡ್ಗಳು ಬೇಕು. ಈ ಮೋಲ್ಡ್ಗಳು, ಇದೇ ಮೋಲ್ಡ್ಗಳು. ಇದು ರಬ್ಬರ್ ಮೋಲ್ಡು, ಈ ಬ್ಲ್ಯಾಕ್ ಕಲರ್ ರಬ್ಬರ್ ಮೋಲ್ಡು. ಆ ವೈಟು ಪ್ಲಾಸ್ಟಿಕ್ ಮೋಲ್ಡು, ಇದು ಪ್ಲಾಸ್ಟಿಕ್ ಮೋಲ್ಡ್ ಇದು. ಆಮೇಲೆ ಇದು ಯೆಲ್ಲೋ ಕಲರು PVC ಮೋಲ್ಡ್ಗಳು. ಇದರಲ್ಲಿ ತುಂಬ ಡಿಸೈನ್ಗಳಿದೆ. ಜಿಗ್ಜಾಗು, ಐ ಬ್ಲಾಕ್ಸು, ಹೆಕ್ಸಾಗನ್, ತುಂಬ ಡಿಸೈನ್ ಇದೆ. ನಮ್ಮ ಜಾಗದಲ್ಲಿ ಏನು ಡಿಸೈನ್ ಬರುತ್ತೋ ಅದು ಮಾತ್ರ ನೀವು ಪರ್ಚೇಸ್ ಮಾಡಬೇಕು. ಇದು ಮೆಷಿನ್ ಲೆಂತ್ 10 ಫೀಟ್ ಬರುತ್ತೆ, ಅಗಲ 3 ಫೀಟು, ಹೈಟ್ 3.5 ಫೀಟು. ಇದು ಆ್ಯಕ್ಚುಲಿ 3 ಫೀಟ್ ಹೈಟು, 1/2 ಫೀಟ್ ಎಕ್ಸ್ಟ್ರಾ ನಾವು ತಯಾರು ಮಾಡ್ತೀವಿ. ಯಾಕಂದರೆ ಇದು ಜಮೀನು ಒಳಗೆ ಹೋಗಬೇಕು. ಫಿಕ್ಸ್ ಮಾಡೋ ಟೈಮಿಗೆ ಇದು ಈ ಥರ ಜಮೀನ್ ಮೇಲೆ, ಬಾಕಿ ಪೂರ ಜಮೀನು ಒಳಗೆ ಹೋಗಬೇಕು. ಆ ಥರ ತಯಾರು ಮಾಡಬೇಕು. ಇದು ಮುಂದ್ಗಡೆ ಒಂದು ಬಲೆ ಒಂದು ಬರುತ್ತೆ. ಇದು ಮೆಟೀರಿಯಲ್ ಕೆಳಗೆ ಹೋಗೋಕ್ಕೆ, ನಮ್ಮ ಕೆಲಸ ಮಾಡೋ ಟೈಮಿಗೆ ಈ ಕೆಳಗೆ ಹೋಗೋಕ್ಕೆ ಮುಂದೆ ಬಲೆ ಒಂದು ಬರುತ್ತೆ. ಇದು ಲೇಸರ್ ಕಟ್ಟಿಂಗ್ಗಳು. ಈ ಕಂಪ್ಲೀಟ್ ಎಲ್ಲ ಲೇಸರ್ ಕಟ್ಟಿಂಗ್ಗಳು, A to Z ಎಲ್ಲ. ಪೇಂಟಿಂಗ್ ಪೌಡರ್ ಕೋಟಿಂಗ್ ಮೆಥಡ್, ನಾರ್ಮಲ್ ಸ್ಪ್ರೇ ಪೇಂಟಿಂಗ್ ಎಲ್ಲ. ವೆಲ್ಡಿಂಗ್ ಎಲ್ಲ ಮಿಗ್ ವೆಲ್ಡಿಂಗ್, A to Z ಎಲ್ಲ ವೆಲ್ಡಿಂಗ್ಗಳು ಮಿಗ್ ವೆಲ್ಡಿಂಗ್. ಯಾಕಂದರೆ ಇದು ವೈಬ್ರೇಷನ್ ಫುಲ್ಲ ಬರುತ್ತೆ. ಬರೋ ಟೈಮಿಗೆ ಆರ್ಕ್ ವೆಲ್ಡಿಂಗ್ ಕ್ರ್ಯಾಕ್ ಬರುತ್ತೆ. ಅದಕ್ಕೋಸ್ಕರ ಕಂಪ್ಲೀಟ್ A to Z ಮಿಗ್ ವೆಲ್ಡಿಂಗ್. ಈ ಮೋಟ್ರು ನಾನು ಸ್ವಂತ ತಯಾರು ಮ್ಯಾನುಫ್ಯಾಕ್ಚರಿಂಗ್. ಇದು 3H ಮೋಟ್ರದು, ನಮ್ಮ ಬ್ರ್ಯಾಂಡ್ ಇದು. ಇದರ ಬೋಲ್ಟುಗಳು ಹೆವಿ ಬೋಲ್ಟು ಬರುತ್ತೆ, 16 mm ಬೋಲ್ಟು, TVS ಬೋಲ್ಟ್ ನಟ್ಟು ಬರುತ್ತೆ. ಒಂದು ವಾಸರು ಎಲ್ಲ ಫುಲ್ ಜಾಮ್ ಟೈಟಾಗಿ ಬರುತ್ತೆ. ಯಾಕಂದರೆ ವೈಬ್ರೇಷನ್ ಜಾಸ್ತಿ ಬರುತ್ತೆ, ಅದಕ್ಕೋಸ್ಕರ ಫುಲ್ ಟೈಟು. ಮೇಲ್ಗಡೆ ಎಲ್ಲ TVS ಬೋಲ್ಟ್ ನಟ್ಟು ಕಂಪ್ಲೀಟ್ A to Z. ಈ ಮೇಲ್ಗಡೆ ಪಟ್ಟ ಒಂದು ಬರುತ್ತೆ. ಈ ಪಟ್ಟ ಈ ಕಡೆ ಮೇಲ್ಗಡೆ 6, ಕೆಳಗಡೆ 6, 12 ಪಟ್ಟ ಬರುತ್ತೆ. ಇದೆಲ್ಲ ಲೇಸರ್ ಕಟ್ಟಿಂಗ್ ಇಲ್ಲ, ಕಂಪ್ಲೀಟು ವೆಲ್ಡಿಂಗ್, ಕಂಪ್ಲೀಟ್ ಮಿಗ್ ವೆಲ್ಡಿಂಗ್. ಈ ಕಡೆ ಒಂದು 20 ಪ್ಲೇಟ್ ಒಂದು ಬರುತ್ತೆ. ಇದೇ ಮೇಯ್ನು. ಈ ಡಿಗ್ರಿ ಚೆಕ್ ಮಾಡೋಕ್ಕೆ ನನ್ನ ಹತ್ರ ಜಿಕ್ಕಿದೆ, ಇದೇ ಮೇಯ್ನು. ಈ ಥರ ಬರುತ್ತೆ. ಆಮೇಲೆ ಸೈಡ್ಗಳೆಲ್ಲ ಬೀಚಲ್ಲೆಲ್ಲ ವೈಶಾಖ್ ಸ್ಟೀಲ್ ಚಾನಲ್ಗಳೇ, A to Z ಚಾನಲ್. ಔಟ್ರ್ ಬರೋ ಪೂರ ವೈಶಾಖ್ ಚಾನಲ್ಗಳು ಪೂರ ಲೇಸರ್ ಕಟ್ಟಿಂಗ್. ಏನು ಹ್ಯಾಂಡ್ ಕಟ್ಟಿಂಗ್, ಗ್ಯಾಸ್ ಕಟ್ಟಿಂಗ್ ಅಲ್ಲ, ಚಾನಲ್ಗಳು ಕಂಪ್ಲೀಟ್ ಪೂರ ಲೇಸರ್ ಕಟ್ಟಿಂಗ್ ಇಲ್ಲ ನನ್ನ ಹತ್ರ. ಈ ಮೋಲ್ಡ್ಗಳು ನನ್ನ ಹತ್ರ ಇದೆ. PVC ಮೋಲ್ಡ್ ನನ್ನ ಹತ್ರ ಇದೆ, ರಬ್ಬರ್ ಮೋಲ್ಡ್ ಇದೆ, ಪ್ಲಾಸ್ಟಿಕ್ ಮೋಲ್ಡ್ ಇದೆ, ಮೋಲ್ಡು ನನ್ನ ಹತ್ರ ಇದೆ, ಮಿಷಿನರಿ ಇದೆ. ನೀವು ಪರ್ಚೇಸ್ ಮಾಡೋ ಟೈಮಿಗೆ ಟೇಬಲು, ಕಲರ್ ಮಿಕ್ಸರು, ಕಾಂಕ್ರೀಟ್ ಮಿಕ್ಸರು, ಆಮೇಲೆ ಮೋಲ್ಡ್ಗಳು ಇದು ಪೂರ್ತಿ ಪರ್ಚೇಸ್ ಮಾಡಬೇಕು. ಆಮೇಲೆ ನೆಕ್ಸ್ಟ್ ಸಬ್ಜೆಕ್ಟು ಇದಕ್ಕೆ ಕಲರ್ ಮಿಕ್ಸಿಂಗ್ ಬರುತ್ತೆ. ಕಲರ್ ಮಿಕ್ಸಿಂಗ್ ಯಾಕಂದರೆ ರೆಡ್ ಆಕ್ಸೈಡು, ಯೆಲ್ಲೋ ಆಕ್ಸೈಡು, ಅದು ಕಲರ್ ಮಿಕ್ಸಿಂಗ್ ಬರುತ್ತೆ. ಅದು ಮಾತ್ರ ನಿಮ್ಮ ಜಾಗದಲ್ಲಿ ಪರ್ಚೇಸ್ ಮಾಡಬೇಕು. ಬಾಕಿ ಎಲ್ಲ ಐಟಮ್ಸ್ ನನ್ನ ಹತ್ರ ಇದೆ. ಟೇಬಲ್ 2ಕ್ಕೆ 3 6 HP ಮೋಟರ್ ಪವರ್ ಬೇಕು, 3 phase ಲೈನು. ಆಮೇಲೆ ನೆಕ್ಸ್ಟು ಕಲರ್ ಮಿಕ್ಸರ್ಗೆ 2 ಟೈಪ್ ಇದೆ. ಇದು 100 kg ಇದು ನೆಕ್ಸ್ಟ್ ಮಾಡಲು 150 kg. 150 kgಗೆ 5 H ಮೋಟರ್ ಬೇಕು. ಇದಕ್ಕೆ 3 HP ಸಾಕು. ಆಮೇಲೆ ನೆಕ್ಸ್ಟ್ ಮಿಕ್ಸರ್ ಅದೇ ಮಾಡಿ ಸೇಮ್ ಮಾಡಿ, ಇದಕ್ಕೆ 3 HP ಮೋಟ್ರು. ನೆಕ್ಸ್ಟ್ ಇದರ ದೊಡ್ಡ ಮಿಕ್ಸರ್ ಒಂದಿದೆ, ಅದು 5 HP ಮೋಟರ್ ಬರಬೇಕು. ಹಾಗೆ 16 HP ಟೋಟಲ್ ಪವರ್ ಬೇಕು. ಟೋಟಲ್ ಒಂದು ಸೆಟಪ್ ಹಾಕಿ ಮಾಡೋಕ್ಕೆ 16 HP 3 phase ಲೈನ್ ಬೇಕು. ಈಗ ಮಿಷಿನ್ ಬಗ್ಗೆ ಸಣ್ಣ ಡೀಟೇಲ್ಸ್ ನೋಡಿ ಆಯಿತು. ಮಿಷಿನ್ ಏನು ತಯಾರು ಮಾಡ್ತೇನೆ ನಾನು, ಏನು ಮೋಟ್ರು, ಯಾಕೆ ತಯಾರಾಗುತ್ತೆ ಎಲ್ಲ ನೋಡಿ ಆಯಿತು.
ಇದರದ್ದು ಪ್ರೈಸ್ ಏನು ಬೀಳುತ್ತೆ ಅಂದರೆ ನಿಮ್ಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ನಾನು ಕಾಂಟ್ಯಾಕ್ಟ್ ಮಾಡಿ ಕೊಡ್ತೀನಿ. ಕಾಲ್ ಮಾಡಿ ಕ್ಲಿಯರಾಗಿ ಹೇಳ್ಕೊಡ್ತೀನಿ. ನಮಸ್ಕಾರ.